ವಿಧಾನಸೌಧ ಕೇಳಬೇಕು ಅಂತಂದ್ರೆ ಇಲ್ಲಿಗೆ ಕೇಳ್ತಾ ಇಲ್ಲ. ಓಕೆ ಓಕೆ ಎಲ್ಲ ಪೋಸ್ಟರ್ಗಳ ಮೇಲೆ ಪೋಸ್ಟರ್ಗಳೆಲ್ಲ ಜೈ 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 ಭೀಮ್, ಜೈ 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 ಭೀಮ್, ಜೈ 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 ಭೀಮ್, जोर से बोलो प्यार से बोलो जय भीम बोलो जय भीम, जोर से बोलो प्यार से बोलो जय भीम बोलो जय भीम बोलो, जोर से बोलो प्यार से बोलो जय भीम बोलो जय भीम बोलो, जोर से बोलो ताकत से बोलो जय भीम बोलो जय भीम बोलो, जय 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 भीम, जय भीम जय भीम, जय 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 भीम, जय भीम जय भीम. ಬೇಕೇ ಬೇಕು ಪ್ರತಿಮೆ ಬೇಕು, ಬೇಕೇ ಬೇಕು ಪ್ರತಿಮೆ ಬೇಕು, ಬೇಕೇ ಬೇಕು ಪ್ರತಿಮೆ ಬೇಕು, ಬೇಕೇ ಬೇಕು ಪ್ರತಿಮೆ ಬೇಕು, ಬೇಕೇ ಬೇಕು ಪ್ರತಿಮೆ ಬೇಕು. ಜೈ 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 ಭೀಮ್, ಜೈ ಭೀಮ್ ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್ ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್ ಜೈ ಭೀಮ್. ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ, ನಿಮ್ಮ ಹೆಸರು ಹೇಳಿ. ಬಂಧುಗಳೇ, ಸಹೋದರರೇ, ಜೈ ಭೀಮ್ ಎಲ್ರಿಗೂ. ನನ್ನ ಹೆಸರು ರಾಜೇಶ್ ಅಂತ, ಸಮಾಜ ಹೋರಾಟಗಾರ. ಇವತ್ತು ನಾವೇನು ಹೋರಾಟ ಮಾಡ್ತಿದ್ವೋ ನಮ್ಮ ಸಮಿತಿ ಕಡೆಯಿಂದ ಅಂಬೇಡ್ಕರ್ ಅವರ 250 ಅಡಿ ಎತ್ತರದ ಗೊತ್ತಲ್ಲಿ ಬೇಕು ಅಂತ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಅದನ್ನು ನಾಳೆ ಮಾಡ್ತಿರುವಂಥ ಬಡ್ಜೆಟಲ್ಲಿ ನಮಗೆ ಖಂಡಿತವಾಗೂ ಘೋಷಣೆ ಮಾಡಬೇಕು ಅಂತೇಳಿ ನಾವು ಅವ್ರ ಹತ್ರ ಬೇಡಿಕೆ ಇಡ್ತಿಲ್ಲ. ಇದು ನಮ್ಮ ಆಜ್ಞೆ, ಇದು ನಮ್ಮ ಆಜ್ಞೆ ಮಾತ್ರ ಅಲ್ಲ, ನಮ್ಮ ಸಮಿತಿಯ, ನಮ್ಮ ದಲಿತರ ಆಜ್ಞೆ ಮಾತ್ರ ಅಲ್ಲ, ನಮ್ಮ ಸಾಹೇಬ್ ಅಂಬೇಡ್ಕರ್ ಅವರ ಕಾನೂನು ಯಾರ್ಯಾರು ಅನುಭವಿಸ್ಕೊಂಡು ಯಾರು ಆರಾಮಾಗಿ ಬದುಕ್ತಾ ಇದ್ದಾರೋ, ಇದನ್ನೆಲ್ಲ ಯಾರು ಚೆನ್ನಾಗಿ ಉಪಯೋಗಿಸ್ಕೊತಿದ್ದಾರೋ ಅವ್ರು ಪ್ರತಿಯೊಬ್ಬರು ಆಜ್ಞೆಯಾಗಿರಬೇಕು ಅಂತ ಹೇಳಿ ನಾವು ಈ ಹೋರಾಟ ಮಾಡ್ತಾಯಿದ್ದೀವಿ. ಇದು ಖಂಡಿತವಾಗ್ಲೂ ನಾವು ಬೇಡಿಕೆ ಇಡ್ತಿಲ್ಲ, ಆಜ್ಞೆ ಮಾಡ್ತಾ ಇದ್ದು ಈ ಪುತ್ತಳಿ ಆಗೋವರೆಗೂ ನಾವು ಹೋರಾಟ ಮುಂದುವರಿಸ್ತಾನೇ ಇರ್ತೀವಿ. ಇವತ್ತೇನು ನಮ್ಮ ಅಧಿಕಾರಿಗಳೆಲ್ಲ ಬಂದು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೋ ಅದನ್ನು ಖಂಡಿತವಾಗಿ ನೆರವೇರಿಸಬೇಕಂತ ಹೇಳಿ ನಮ್ಮ ಸಮಿತಿ ವತಿಯಿಂದ ಮತ್ತು ನಮ್ಮ ಪದಾಧಿಕಾರಿಗಳಾದ ಇವರು ವತಿಯಿಂದ ನಾನು ಬೇಡಿಕೆ ಇಡ್ತೇವೆ. ಸರ್ ಮತ್ತೊಂದು ನಿಮ್ಮ ಹತ್ರ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀವಿ. ಇಷ್ಟೆಲ್ಲ ಎಫರ್ಟ್ ಹಾಕಿ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಒಂದು ಸಂಘಟನೆ ಕಟ್ಟೋದು ಕಷ್ಟ ಇದೆ, ಒಂದು ಸಂಘಟನೆ ಮುನ್ನಡೆಸೋದು ಕಷ್ಟ ಇದೆ. ಅದರಲ್ಲೂ ನೀವು ಫ್ರೀಡಮ್ ಪಾರ್ಕಲ್ಲಿ ಇಷ್ಟೆಲ್ಲ ದೊಡ್ಡ ಬೃಹತ್ ಮಟ್ಟದಲ್ಲಿ ಹೋರಾಟ ಮಾಡಿದ್ದೀರಾ. ನಿಮ್ಮ ದಲಿತ ಪರ ಸಂಘಟನೆಗಳು ಲಕ್ಷಾಂತರ ಸಂಘಟನೆಗಳಿದೆ, ಅದರಲ್ಲಿ ಕೆಲವೊಂದು 10 ಸಂಘಟನೆ ಮುಖ್ಯಸ್ಥರು ಬಂದಿದ್ರು ಈ ಫ್ರೀಡಮ್ ಪಾರ್ಕ್ ತುಂಬೋಗೋದು. ನಿಮ್ಮಲ್ಲೇ ಒಗ್ಗಟ್ಟಿನ ಕೊರತೆ ಎದ್ದು ಕಾಣಿಸ್ತಾ ಇದೆಯಲ್ಲ ಸರ್, ಅದ್ರ ಬಗ್ಗೆ ತಾವು? ಖಂಡಿತ ಸರ್, ನೀವು ಕೇಳಿದ ಪ್ರಶ್ನೆ ಬಂದು ನಮ್ಮ ಮನಸ್ಸಲ್ಲಿರೋ ನೋವು, ದೊಡ್ಡ ನೋವು ಅಂದರೆ ಅದೇನೆ. ಎಲ್ಲ ಸಂಘಟನೆ ವತಿಯಿಂದ ಮಾತ್ರ ಅಲ್ಲ, ಈಗ ನಮ್ಮ ದಲಿತ ಸಂಘಟನೆಯ ನಾಯಕರಾದರೂ ಬರಲೇಬೇಕಾಗಿತ್ತು. ನಮಗೆ ಅದೇ ಒಂದು ನೋವಿನ ಸಂಗತಿ. ಸುಮಾರು ಜನ ದಲಿತರು ನಮ್ಮ ನಾಯಕರು ಏನಿದ್ದಾರೆ, ನಮ್ಮ ಭೀಮಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ಕೊಟ್ಟ ಕಾನೂನ ತಿಳ್ಕೊಂಡು ನಮ್ಮ BBMPಯಲ್ಲಿ ಕೂತ್ಕೊಳ್ಳೋದು, ರಿಜಿಸ್ಟರ್ ಆಫೀಸಲ್ಲಿ ಕೂತ್ಕೊಂಡು ಬರೀ ಅವರು ದುಡ್ಡು ಗಮನದಲ್ಲಿದ್ದಾರೆ. ಎಲ್ಲರೂ ಹೇಳ್ತಿಲ್ಲ, ಕೆಲವರು ಅವ್ರಿಗೋಸ್ಕರನೂ ನಾವು ಕೇಳ್ತಾ ಇದ್ದೀವಿ. ಅವ್ರು ಮೊದಲು ಬಂದು ನಿಂತ್ಕೊಬೇಕು. ಅವ್ರಿಗೆ ಎಷ್ಟು ಅಧಿಕಾರ ಸಿಕ್ಕಿದೆ, ಕಾನೂನು ಸಿಕ್ಕಿದೆ, ಅವ್ರ ಪ್ರತಿಯೊಂದು ಮಾತಿಗೂ ಈಗ ನೀವು ನೋಡ್ತಾ ಇರ್ತಿರ್ಬೋದ, ಕಾನೂನು ಹಂಗಿಲ್ಲ ಅಂತ ಹೇಳ್ತಾರೆ. ಅದನ್ನೆಲ್ಲ ಕೊಟ್ಟಿರೋದು ಯಾರು? ನಮ್ಮ ಅಂಬೇಡ್ಕರ್ ಅವರು. ಮೊದಲು ನಮಗೆ ಈ ಹಕ್ಕನ್ನು ಕೊಟ್ಟಂಥ ನಮ್ಮ ಮನೆ ದೇವರಿಗೋಸ್ಕರ ಒಂದು ಪುತ್ತಳಿಗೋಸ್ಕರ ಹೋರಾಟ ಮಾಡೋಣ. ಆ ನಂತರ ಏನಿದೆಯೋ ನಿಮ್ಮದು ಇನ್ನೊಬ್ಬರಿಗೆ ಸೇವೆ ಮಾಡೋದಾಗಲಿ, ಅದು ಮಾಡೋದಾಗಲಿ ಮತ್ತೊಂದು ಆಮೇಲೆ ಇರಲಿ. ಮೊದಲು ನಮಗೆ ಪುತ್ತಳಿ ಆಗೋವರೆಗೂ ನಮ್ಮ ಹೋರಾಟ ನಿಲ್ಲಬಾರ್ದು. ಇದು ದಲಿತರ ಸಂಘಟನೆ ನಾಯಕರಿಗೆ ಮಾತ್ರ ಅಲ್ಲ, ಈ ದೇಶದಲ್ಲಿ ವಾಸ ಮಾಡ್ತಿರೋಂಥ ಪ್ರತಿಯೊಬ್ಬ ಪ್ರಜೆಯವರು ಹಕ್ಕಾಗಿರಬೇಕು. ಯಾಕಂದರೆ ನಿಮಗೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಇತಿಹಾಸ ತಿಳಿದಾರೆ ಅವರು ಇತಿಹಾಸ ಸೃಷ್ಟಿಸಲಾರರು ಅಂತ. ಅವರು ಇತಿಹಾಸ ತಿಳ್ಕೊಂಡ್ರೆ ಗೊತ್ತಾಗುತ್ತೆ. ಪ್ರತಿಯೊಬ್ಬ ಮನೆಯಲ್ಲಿ ದೇವರ ಫೋಟೋ ಇರುತ್ತೆ ಅಲ್ಲೋ ಗೊತ್ತಿಲ್ಲ, ಅಂಬೇಡ್ಕರ್ ಬಾಬಾ ಸಾಹೇಬರ ಫೋಟೋ ಇರಲೇಬೇಕು ಅನ್ನೋದು ನಮ್ಮ ಬೇಡಿಕೆ ಸರ್. ಸರ್, ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು 250 ಅಡಿದು ಪುತ್ಥಳಿ ಮಾಡಬೇಕು ಅಂತ ತಾವೆಲ್ಲ ಬೇಡಿಕೆ ಇಟ್ಟಿದ್ದೀರಾ. ಈ ಒಂದು ವಿಷಯ ಬಂದು ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಮತ್ತು ಈಗೇನಿದ್ದಾರೋ ಮಂತ್ರಿಗಳು, ಮಹದೇವಪ್ಪ ಅವರು ಮತ್ತು ಬೇರೆ ಅಧಿಕಾರಿಗಳಿಗೆಲ್ಲ ತಿಳಿದಿದೆ ಸರ್ ವಿಷಯ ಇದು? ಸರ್, ತಿಳಿಸ್ಬೇಕಂತಲೇ ನಾವು ಇವತ್ತಿಂದ ಪ್ರಾರಂಭ ಮಾಡಿದ್ದೀವಿ. ಅವ್ರ ಕಿವಿಗೆ ಮುಟ್ಟೋವರೆಗೂ ನಾವು ಹೋರಾಟನ ನಿಲ್ಲಿಸಲ್ಲ. ಯಾಕಂದರೆ ನಿಮಗೆ ಗೊತ್ತಿದೆ, ಈಗ SC ST ಏನಿದೆ ಅವರು ದುಡ್ಡುಗಳನ್ನೆಲ್ಲ ದುರ್ಬಳಕೆ ಆಗ್ತಾಯಿದೆ. ನಾವು ಹೋಗಿ ಅಧಿಕಾರಿಗಳ ಹತ್ರ ನಮಗೆ SC STಯಲ್ಲಿ ಏನೇನು ಸ್ಕೀಮ್ ಬರ್ತಾಯಿದೆಯೋ ಆ ಸಂಬಂಧಪಟ್ಟವ್ರಿಗೆ ಯಾರು ಹತ್ರ ಅವ್ರಿಗೆ ಬಿಡಬೇಕು ಅಂತ ಹೇಳ್ಬಿಟ್ಟು ನಾವು ಹೋಗಿ ಅವ್ರ ಹತ್ರ ಜಗಳ ಮಾಡಿದಾಗ ಅಧಿಕಾರಿಗಳು ಒಂದೇ ಮಾತು ನಮ್ಗೆ ಕೇಳೋ ಸರ್, ಬಂದರು ಘೋಷಣೆ ಮಾಡಿದ್ರು, ಹೋದ್ರು ಬಡ್ಜೆಟಲ್ಲಿ ಯಾವ ಅಕೌಂಟಲ್ಲಿ ಬಂದಿದೆ ನಮ್ಗೆ ಅದು ತೋರಿಸಿ ನಾನು ಈಗಲೇ ರಿಲೀಸ್ ಮಾಡಿದ್ದೀನಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಮುಂದಿನ ದಿವಸದಲ್ಲಿ ಅದ್ರ ಬಗ್ಗೆ ನಾವು ದೊಡ್ಡ ಹೋರಾಟ ಮಾಡ್ತೀವಿ. ಇದು ನಾವು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಮಹಾಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಪಿತಾಮಹ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ 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 ಭೀಮ್, ಜೈ ಭೀಮ್ ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್ ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್ ಜೈ ಭೀಮ್. ಕರ್ನಾಟಕ ಭೀಮಸೇನೆ ಹೋರಾಟಕ್ಕೆ, ಕರ್ನಾಟಕ ಭೀಮಸೇನೆ ಹೋರಾಟಕ್ಕೆ ಜೈ 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 ಭೀಮ್, ಜೈ ಭೀಮ್ ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್ ಜೈ ಭೀಮ್.
ಸರ್ಕಾರ ಈ ಒಂದು ಜಾಗನ ಪರಿಶೀಲನೆ ಮಾಡಿ ಆದಷ್ಟು ಬೇಗ ಅಂದರೆ ನಾಳೆ ಬಜೆಟಲ್ಲಿ ಘೋಷಣೆ ಮಾಡಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಕಾರ್ಯರೂಪಕ್ಕೆ ತರುವುದಾಗಿ ಭರವಸೆ ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಬೆಂಬಲದೊಂದಿಗೆ ನಾವು ಸಾಹೇಬರ ಇಲ್ಲಿಂದ ಕಳಿಸ್ಕೊಳ್ಳೋಣ. ಜೈ 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 ಭೀಮ್, ಜೈ 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 ಭೀಮ್, ಕರ್ನಾಟಕ ಭೀಮಸೇನೆ ಹೋರಾಟಕ್ಕೆ ಜೈವಾಗಲಿ. ನಮಗೆ ಸಹಕಾರ ನೀಡಿದಂತಹ ಈ ಒಂದು ವಿಚಾರಕ್ಕೆ ಮಾನ್ಯ ಪೊಲೀಸ್ ಅಧಿಕಾರಿಗಳಿಗೆ ಹೃದಯಪೂರ್ವಕ ನಾವು ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಜೈ